ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟು ತುಂಬಾ ತಿಂಗಳೇ ಆಯಿತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ. ಲಾಸ್ಟ್ ವ್ಲಾಗಲ್ಲೆಲ್ಲ ಮನೆ ನೋಡ್ತಾ ಇದ್ದೀವಿ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದು. ಅದಾದಮೇಲೆ ನಾನು ಯಾವುದೇ ವೀಡಿಯೋಸ್ಗಳನ್ನೂ ಕೂಡ ಹಾಕಿಲ್ಲ. ಒಂದಷ್ಟು ಮಧ್ಯೆ ಮಧ್ಯೆ ಶಾರ್ಟ್ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ ಅಷ್ಟೇ. ಯಾಕಂತಂದರೆ ಮನೆ ನೋಡೋ ಬ್ಯುಸಿಯಲ್ಲಿ ವೀಡಿಯೋಗಳು ವ್ಲಾಗ್ಗಳು ಯಾವುದೂ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಇದರಿಂದ ನನಗೂ ಕೂಡ ತುಂಬಾ ಬರ್ಡನ್ ಅಂತ ಅನ್ನಿಸ್ತಾ ಇತ್ತು. ಅದೊಂದು ಆಮೇಲೆ ಒಂದಷ್ಟು ಕೆಲಸಗಳು ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು. ಹಾಗಾಗಿ ಲಾಸ್ಟ್ ಟೈಮಲ್ಲೆಲ್ಲ ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ನಲ್ಲ, ಅದನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಂದು ಕ್ರೇಜಿ ಹ್ಯಾಟ್ ಕಾಂಪಿಟೇಷನ್ ಇತ್ತು ಸ್ಕೂಲಲ್ಲಿ. ಸೊ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ಗಳ ಜೊತೆಗೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಹ್ಯಾಟ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ಅದ್ರ ಬಗ್ಗೆ ಒಂದೆರಡು ಸ್ಪೀಚ್ ಎಲ್ಲ ಮಾತಾಡಬೇಕು ಅಂತ ಹೇಳಿ ನಮಗೆ ಮೆಸೇಜ್ ಕಳಿಸಿದರು. ನಾನು ಒಂದಷ್ಟು ನೆಟ್ಟಲ್ಲಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ದೆ. ಸೊ ನನಗೆ ಈ ರೀತಿ ಮಾಡೋಣ ಅಂತ ಹೇಳಿ ಒಂದಷ್ಟು ಬೇಸಿಕ್ ರಿಕ್ವೈರ್ಮೆಂಟ್ಸ್ಗಳು, ಶೀಟ್ಗಳಾಗಿರ್ಬೋದು, ಕ್ರಯಾನ್ಸ್ಗಳು, ಈ ಥರ ಬೇಸಿಕ್ ಏನೇನಿದೆ ಸಿಂಪಲಾಗಿ ಮಾಡಿ ಕಳಿಸೋಣ. ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ. ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಶಿಫ್ಟಿಂಗು ಮನೆ ಇದೆಲ್ಲ ಅಂದಾಗ ಸ್ವಲ್ಪ ಬ್ಯುಸಿ ಇರ್ತೀವಲ್ಲ, ಹಾಗಾಗಿ ಸಿಂಪಲ್ಲಾಗಿರಲಿ, ಅವನಿಗೂ ಕೂಡ ಖುಷಿ ಆಗಲಿ. ಜೊತೆಗೆ ಇದ್ರ ಬಗ್ಗೆ ಅವನೇನಾದರೂ ಹೇಳಬೇಕು ಅಂತಂದರೆ ಸ್ವಲ್ಪ ಈಸಿಯಾಗಿರಲಿ ಅಂತ ಹೇಳಿ ನಾನು ಈ ಮೆಥಡ್ನ ಚೂಸ್ ಮಾಡಿಕೊಂಡೆ. ಸೊ ಯೂಶ್ವಲಾಗಿ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಯಾಕಂತಂದರೆ ಯೂಶ್ವಲಾಗಿ ಎಲ್ಲರೂ ಕೂಡ ನೆಟ್ಟಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಾಗಿರ್ಬೋದು, ಗೂಗಲಲ್ಲಾಗಿರ್ಬೋದು ಸರ್ಚ್ ಮಾಡಿ ಯೂಶ್ವಲಾಗಿ ಪೇರೆಂಟ್ಸ್ಗಳೆಲ್ಲ ಮಾಡೋದು. ಸೊ ನಾವು ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅವನಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದಷ್ಟು ಫ್ಲವರು, ಲೀಫು ಮತ್ತು ಹಾರ್ಟ್ ಶೇಪು ಇದೆಲ್ಲ ಸ್ವಲ್ಪ ಡಿಸೈನ್ಗಳೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಪ್ಯಾಟ್ರನ್ನು ಸ್ವಲ್ಪ ಸಿಮಿಲರ್ ಇರಲಿ ಅಂತ ಹೇಳಿ ಮಾಡಿದೆ. ಜೊತೆಗೆ ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಫ್ರೀ ಇದೆ ಅಂತ ಹೇಳಿ ಅವರು ಕೂಡ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಪೇಸ್ಟ್ ಮಾಡಬೇಕಾದ್ರೆಲ್ಲ ಸ್ವಲ್ಪ ಗಮ್ಮೆಲ್ಲ ಹಾಕಿ ಮಾಡಬೇಕು ಅಂತಂದರೆ ಯಾರಾದರೂ ಒಬ್ಬರು ಸಪೋರ್ಟಿವ್ ಆಗಿತ್ತು ಅಂತಂದರೆ ಬೇಗ ಆಗುತ್ತೆ. ಜೊತೆಗೆ ಅವನಿಗೂ ಕೂಡ ಈ ಹ್ಯಾಟ್ ಬಗ್ಗೆ ಸ್ವಲ್ಪ ಹೇಳ್ಕೊಡೋದಿತ್ತು. ಸೊ ನನ್ನ ಹಸ್ಬೆಂಡ್ ನಾನು ಹೇಳ್ಕೊಡ್ತೀನಿ, ನೀನು ಹ್ಯಾಟನ್ನ ರೆಡಿ ಮಾಡು ಅಂತ ಹೇಳಿ ಮಧ್ಯ ಮಧ್ಯೆ ಅವನಿಗೂ ಸ್ವಲ್ಪ ಹೇಳ್ಕೊಡ್ತಾಯಿದ್ರು. ನಾಳೆ ಹೋದಾಗ ಹೇಗಿರಬೇಕು, ಇದ್ರ ಬಗ್ಗೆ ಹೇಗೆ ಮಾತಾಡಬೇಕು ಅಂತ. ಸೊ ಅಮ್ಮನೂ ಕೂಡ ಕರೆಸ್ಕೊಂಡಿದ್ದೆ. ಸ್ವಲ್ಪ ಲಗೇಜ್ ಎಲ್ಲ ಶಿಫ್ಟ್ ಮಾಡಲಿಕ್ಕೆಲ್ಲ ಪ್ಯಾಕಿಂಗು ತುಂಬಾ ಹಿಂಸೆ. ಈ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತೀವಿ ಅಂತಂದರೆ ಅವರಿತ್ತು ಅಂತಂದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮು ಅಮ್ಮ ಇತ್ತು ಅಂತಂದರೆ ಕೆಲಸ ಕಡಿಮೆ, ನಮಗೆ ತುಂಬಾ ಆಲ್ಮೋಸ್ಟ್ ಕೆಲಸ ಎಲ್ಲ ಅವರೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಪ್ಯಾಕಿಂಗ್ ಎಲ್ಲ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿಂದ ಅವರು ಕೂಡ ಬಂದಿದ್ದರು. ಆ್ಯಂಡ್ ನನಗೂ ಕೂಡ ಮೆಸೇಜ್ ಬಂದಿದ್ದರಿಂದ ಫಸ್ಟು ನಾನು ಅವ್ನ ಕೆಲಸ ಮುಗಿಸ್ಬಿಡೋಣ, ನಾಳೆ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ರೆಡಿ ಮಾಡಿದ್ದೆ. ಫಿನಿಶಿಂಗ್ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿ ಬಂತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಏನೋ ಒಂದು ಸಿಂಪಲಾಗಿ ಮಾಡಿ ಕಳಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ. ಬಟ್ ಚೆನ್ನಾಗೇ ಬಂತು. ಸೊ ಅದಾದಮೇಲೆ ಎಲ್ಲರೂ ಇದ್ದಿದ್ದರಿಂದ ಬೇಳೆ ಸಾಂಬಾರು ಮಾಡಿಬಿಡೋಣ. ತರಕಾರಿಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಅಮ್ಮ ಎಲ್ಲದನ್ನು ಕೂಡ ಕಟ್ ಮಾಡಿಕೊಡ್ತೀನಿ, ಸಾಂಬಾರು ಮಾಡೋಕ್ಕಿಡು ಅಂತ ಹೇಳಿದ್ರು. ಸೊ ನಾನು ಕೂಡ ಬೇಳೆ ಸಾಂಬಾರು ಆದರೆ ಬೇಗ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕೆಲಸಗಳು ಇತ್ತು, ಹೊರಗಡೆ ಕೂಡ ಹೋಗೋದಿತ್ತು. ಸೊ ಸಾಂಬಾರಿಗೆ ಇಟ್ಬಿಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ಹಚ್ಚಿಟ್ಟಿರೋಂಥ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು, ಸೊ ಅದಕ್ಕೆ ಖಾರದ ಪುಡಿ ಆಗಿರ್ಬೋದು, ಸಾಂಬಾರು ಪುಡಿ ಆಗಿರ್ಬೋದು, ನಾನು ಎಲ್ಲದನ್ನು ಕೂಡ ಒಂದೇ ಸಲ ವಿಷಲ್ ಹಾಕ್ಕೊಂಡು 3 ವಿಷಲ್ ಹಾಕ್ಸ್ಬಿಡ್ತೀನಿ. ಸೊ ಅದಾದಮೇಲೆ ಡೈರೆಕ್ಟಾಗಿ ಒಗ್ಗರಣೆ ಆಯಿತು ಅಂತಂದರೆ ಟೈಮು ಕೂಡ ಸೇವ್ ಆಗುತ್ತೆ. ಜೊತೆಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಫಸ್ಟು ಕುಕ್ಕರಲ್ಲಿ ತರಕಾರಿಗಳು ಮತ್ತು ಬೇಳೆಗಳನ್ನೆಲ್ಲ ಹಾಕಿ ಬೇಯಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ಸಾಂಬಾರು ಪೌಡರು, ಉಪ್ಪು ಎಲ್ಲ ಹಾಕ್ತಾರೆ. ಬಟ್ ನಾನು ಎಲ್ಲದನ್ನು ಒಟ್ಟಿಗೆ ಹಾಕೋದ್ರಿಂದ ಮಸಾಲೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತೀನಿ ಯಾವಾಗ್ಲೂ. ಅಡುಗೆ ಎಣ್ಣೆನೂ ಕೂಡ ಖಾಲಿ ಆಗಿಬಿಟ್ಟಿತ್ತು, ನಾನು ನೋಡ್ಕೊಂಡೇ ಇರಲಿಲ್ಲ. ಅಟ್ಲೀಸ್ಟು ಸಾಂಬಾರಿಗಾದರೂ ಆಗುತ್ತಲ್ಲ ಅಂತ ಹೇಳಿ ಸಾಂಬಾರಿಗೆ ಹಾಕಿ ಅಡುಗೆ ಮಾಡಲಿಕ್ಕೆ ಇಟ್ಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಇತ್ತು, ಒಂದು ಫಂಕ್ಷನ್ ಇತ್ತು, ಹೋಗೋದಿದೆ ಅಂತ ಹೇಳಿ. ಸೊ ಹಸ್ಬೆಂಡಿಗೆ ಬಟ್ಟೆ ತೊಗೊಬೇಕಿತ್ತು, ಇನ್ನು ಉಳಿದಿದ್ದೆಲ್ಲ ಅಮ್ಮ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ನಾನು ಮಕ್ಕಳನ್ನ ಕರ್ಕೊಂಡು ನಾನು ಹಸ್ಬೆಂಡೆಲ್ಲ ಕೂಡ ಹೊರಗಡೆಗೆ ಬಂದ್ವಿ. ಸೊ ಎಲ್ಲ ನಂಜನಗೂಡಲ್ಲೇ ಯೂಶ್ವಲಾಗಿ ನನ್ನ ಹಸ್ಬೆಂಡ್ ಬಟ್ಟೆಗಳೆಲ್ಲ ತೊಗೊಳ್ಳೋದು. ಸೊ ಹಾಗಾಗಿ ಅಲ್ಲೇ ಕಾಂಬಿನೇಷನ್ ಮಾಡಿಕೊಡಿ ಅಂತ ಅವರಿಗೆ ಹೇಳ್ತಾ ಇದ್ವಿ. ಯಾವುದು ಬೇಕು ಅಲ್ಲೇ ಕಾಂಬಿನೇಷನ್ ಮಾಡಿಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾವು ರೆಗ್ಯುಲರ್ ತೊಗೊಳ್ಳೋ ಅಂಥದ್ದು ಟ್ರೆಂಡ್ಸಲ್ಲೇ. ಸೊ 1-2-3 ಫೈನಲೈಸ್ ಮಾಡಿಕೊಂಡು ಹಸ್ಬೆಂಡು ಟ್ರಯಲ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು. ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಾನೊಂದಷ್ಟು ಕಲೆಕ್ಷನ್ಗಳನ್ನ ಕೂಡ ಎಲ್ಲದನ್ನು ಎತ್ತಿಡಿಸಿದ್ದೆ. ಸೊ ನನ್ನ ಮಕ್ಕಳು ಎಲ್ಲೂ ಹೋದ್ರೂ ಕೂಡ ಬಿಡ್ತಿರ್ಲಿಲ್ಲ, ಅವ್ರನ್ನ ಟ್ರಯಲ್ ಮಾಡಲಿಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ಸೊ ಫೈನಲಿ ಒಂದು 4-5 ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ತುಂಬಾ ಪಾಪ ಎಲ್ಲ
ಕಲೆಕ್ಷನ್ಸ್ಗಳು ಬಂದಿದ್ರು ಕೂಡ ಯಾವುದು ನೋಡೋದ್ರೂ ಕೂಡ ಕಾಂಬಿನೇಷನ್ ಆಗುತ್ತೋ ಇರಲ್ವೋ ಅಂತ ಹೇಳಿ ಪಾಪ ಎಷ್ಟೊಂದು ಬಟ್ಟೆಗಳನ್ನೆಲ್ಲ ಹರಡಿ ಇಡಿಸಿದ್ರು ನನ್ನ ಹಸ್ಬೆಂಡು. ಸೊ ಫೈನಲಿ ಅವರು ಯಾವ ಕಲರ್ ಕಾಂಬಿನೇಷನ್ ಅಂದ್ಕೊಂಡಿದ್ದು ಅದೇ ಚೆನ್ನಾಗಿ ಸಿಕ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಬಿಲ್ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಎಷ್ಟೇ ಟಯರ್ಡ್ ಇದ್ರೂ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಶಾಪಿಂಗ್ ಅಂತ ಬಂತು ಅಂತಂದರೆ ಏನೋ ಒಂಥರ ಖುಷಿ. ಟಯರ್ಡ್ ಇದ್ರೂ ಪರವಾಗಿಲ್ಲ, ಎಷ್ಟೇ ಸ್ಟ್ರೆಸ್ ಇದ್ರೂ ಕೂಡ ಶಾಪಿಂಗ್ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ಫಂಕ್ಷನ್ ಇದ್ದಿದ್ದರಿಂದ ಸೊ ಶಾಪಿಂಗ್ ಹೋಗಿ ಬಂತು ಅಂತಂದರೆ ನಮಗೆ ಕೂಡ ರಿಲೀಫ್ ಅಂತ ಅನಿಸುತ್ತೆ ಅಂತ ಹೇಳಿ ಆಚೆ ಬಂದಿದ್ವಿ. ಸೊ ಶಾಪಿಂಗು ಕೂಡ ಆಯಿತು ಆ್ಯಂಡ್ ಮನೆಗೂ ಕೂಡ ಹೊರಡೋದ್ರಿಂದ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. Thanks for watching.